ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಬಿಹಾರದಲ್ಲಿ ಮತದಾನ ಮುಗಿದ ಬೆನ್ನಲ್ಲೇ ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿಯೂ ಕೂಡ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಅಂತ ಸಮೀಕ್ಷೆಗಳು ಭವಿಷ್ಯ ನೋಡ್ತಿವೆ. ಹಾಗಾದ್ರೆ ಎಷ್ಟೆಷ್ಟು ಸ್ಥಾನ ಗೆಲ್ಲಬಹುದು? ಬನ್ನಿ ರಿಪೋರ್ಟ್ ನೋಡೋಣ. ಬಿಹಾರದಲ್ಲಿ ಮತದಾನ ಮುಕ್ತಾಯ. ನವೆಂಬರ್ 14ಕ್ಕೆ ಫಲಿತಾಂಶ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ. ತೀವ್ರ ಕುತೂಹಲ ಮೂಡಿಸಿದ್ದ ಬಿಹಾರ ಮತಯುದ್ಧ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ನಿನ್ನೆ ಎರಡನೇ ಹಾಗೂ ಕೊನೆ ಹಂತದಲ್ಲಿ 122 ಕ್ಷೇತ್ರಗಳಲ್ಲಿ ದಾಖಲೆ ಪ್ರಮಾಣದ 68.76% ಮತದಾನವಾಗಿದೆ. ನವೆಂಬರ್ 6ರಂದು ನಡೆದಿದ್ದ ಮೊದಲ ಹಂತದಲ್ಲಿ 65.08% ವೋಟಿಂಗ್ ದಾಖಲಾಗಿದೆ. ಹೀಗಾಗಿ ಎರಡನೇ ಹಂತದಿಂದ 66.91% ಮತದಾನವಾಗಿದೆ. ನವೆಂಬರ್ 14ರಂದು ಚುನಾವಣಾ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಮ್ಯಾಜಿಕ್ ನಂಬರ್ 122 ಪಡೆದವರು ಬಿಹಾರದ ಗದ್ದುಗೆ ಹಿಡಿಯಲಿದ್ದಾರೆ. ಈ ಬಾರಿ ಎನ್ಡಿಎ ಮೈತ್ರಿಕೂಟ ಮತ್ತು ಮಹಾಗಠಬಂಧನ್ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದ್ದು, ಚುನಾವಣೋತ್ತರ ಸಮೀಕ್ಷೆಗಳು ಎನ್ಡಿಎ ಮೇಲುಗೈ ಸಾಧಿಸಲಿದೆಯಂತ ಭವಿಷ್ಯವನ್ನ ನುಡಿದಿದೆ. ಚಾಣಕ್ಯ ಸ್ಟ್ರಾಟಜಿ ಸಂಸ್ಥೆ ಎನ್ಡಿಎ 130ರಿಂದ 138 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಬಿಹಾರದಲ್ಲಿ ಚುಕ್ಕಾಣಿ ಹಿಡಿಯಲಿದೆಯಂತ ಭವಿಷ್ಯವನ್ನ ಹೇಳಿದೆ. ಮಹಾಗಠಬಂಧನ್ 100ರಿಂದ 108 ಕ್ಷೇತ್ರ ಗೆಲ್ಲಬಹುದು. ಪಕ್ಷೇತರರಿಗೆ 3ರಿಂದ 5 ಕ್ಷೇತ್ರ ಸಿಗಬಹುದು ಅಂತ ಹೇಳಿದೆ. ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಎನ್ಡಿಎ ಮೈತ್ರಿಕೂಟಕ್ಕೆ 133ರಿಂದ 148 ಸೀಟ್, ಮಹಾಗಠಬಂಧನ್ ಕೂಟಕ್ಕೆ 77ರಿಂದ 102 ಸೀಟ್, ಇತರರು 3ರಿಂದ 6 ಸ್ಥಾನ ಗೆಲ್ಲಬಹುದು ಅಂತ ಹೇಳಿದೆ. ಮ್ಯಾಟ್ರಿಜ್ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ 147ರಿಂದ 167 ಸೀಟ್, ಮಹಾಗಠಬಂಧನಕ್ಕೆ 70ರಿಂದ 90 ಸೀಟ್, ಪಕ್ಷೇತರರಿಗೆ 0ಯಿಂದ 7 ಸೀಟ್ ಸಿಗಬಹುದು ಅಂತ ಭವಿಷ್ಯ ನುಡಿದಿದೆ. ಸಮೀಕ್ಷೆಗಳೇನು ಈ ಬಾರಿಗೂ ಬಿಹಾರದಲ್ಲಿ ಎನ್ಡಿಎ ಚುಕ್ಕಾಣಿ ಹಿಡಿಯಲಿದೆಯಂತ ಹೇಳ್ತಿದೆ. ಆದ್ರೆ ಬಿಹಾರ ಮತದಾರರ ಕೊಟ್ಟ ತೀರ್ಪು ನವೆಂಬರ್ 14ರಂದು ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.